ಅದರಲ್ಲಿ ಪ್ಲಾಸ್ಟಿಕ್ ಮಾತ್ರ 6 ತಿಂಗಳಿಗೆ ವರ್ಷಕ್ಕೆ ಒಂದು ಟ್ರಿಪ್ ಕಳಿಸ್ತೀವಿ. ಹಸಿ ಕಸ ಮಾತ್ರ ಒಂದು ಸಲ ಕಸ ಹಾಕಿಬಿಟ್ಟು ಅದ್ರ ಮೇಲೆ ಬೆಲ್ಲದ ನೀರು ಉಪ್ಪು ಕಲಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಲೇಯರ್ ಕಸ ಹಾಕಿಬಿಟ್ಟು ಮತ್ತೆ ಅದೇ ಥರ ಬೆಲ್ಲದ ನೀರು ಮಣ್ಣು ಹಾಕಿಬಿಟ್ಟು ನಾವು ಇದು ಮಾಡ್ತೀವಿ. ರೈತರಿಗೆ 6 ತಿಂಗಳಿಗೆ ಒಂದು ಸಲ ಮಾರಾಟ ಮಾಡ್ತೀವಿ. ಅದನ್ನು ತಗೊಂಡು ಹೋಗ್ತಾರೆ. ಚೆನ್ನಾಗಿ ಬೆಳೆ ಬರುತ್ತೆ, ಉತ್ತಮವಾದ ಬೆಳೆ ಸರ್. ಎಲ್ಲವೂ ಮಾಡ್ಕೋಬೋದು ಸರ್. ನಾವು ಮಾಡ್ಕೊಂಡಂಗೆ ಕೆರೆ ಉಳಿದು ತಗೋಬೋದು, ನಮ್ಮ ಸಗಣಿ ಗೊಬ್ಬರನೂ ತಗೋಬೋದು. ಎಲ್ಲ ಗೊಬ್ಬರದಿಂದಲೂ ಚೆನ್ನಾಗಿ ಬೆಳೆ ಕೊಡುತ್ತೆ. ಪ್ಲಾಸ್ಟಿಕ್ನೆಲ್ಲವನ್ನು ಸಹ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಕಟ್ಕೊಡುವಂಥ ಒಂದು ಮಿಷನ್ ಆಗಿದೆ. ಇದರಿಂದಲೂ ಸಹ ಸಾಕಷ್ಟು ಜಾಗ ಈ ಪ್ಲಾಸ್ಟಿಕ್ನಿಂದ ಜಾಗ ಸಾಕಷ್ಟು ಈ ಕಸ ವಿಲೇವಾರಿ ಘಟಕದಲ್ಲಿ ಆವರಿಸ್ತಾ ಇತ್ತು. ಅಂಥದನ್ನು ಬೇಲಿಂಗ್ ಮಿಷನಿಂದ ಸ್ವಲ್ಪ ಜಾಗವನ್ನು ಉಳಿಕೆ ಮಾಡಿಕೊಳ್ಳೋಕ್ಕೆ ನಮಗೆ ಅನುಕೂಲ ಆಗಿದೆ. ಜೊತೆಗೆ ಅದನ್ನು ಮಾರಾಟ ಮಾಡಿದಾಗಲೂ ಸಹ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಬೋದು. ಬೇಲಿಂಗ್ ಮಾಡಿರೋಂಥ ಪ್ಲಾಸ್ಟಿಕ್ಕನ್ನು ಜಾಸ್ತಿ ರೇಟಿಗೆ ತೆಗೆದುಕೊಳ್ತಾರೆ. ಒಂದು ಲೋಡು 3,000 ಅಥವಾ 3,500ಕ್ಕೆ ನಾವು ಅದನ್ನು ಸೇಲ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ಗೊಬ್ಬರ, ಅದು ತುಂಬ ಫಲವತ್ತಾದ ಗೊಬ್ಬರ, ತುಂಬ ತರಕಾರಿನೂ ಚೆನ್ನಾಗಿ ಬರುತ್ತೆ. ಮತ್ತು ಅಡಿಕೆ ಗಿಡಕ್ಕೂ ನಾವು ಎಲ್ಲ ಅಡಿಕೆ ಮರಕ್ಕೂ ನಾವು ಅದನ್ನು ಗೊಬ್ಬರ ಸೇಲ್ ಮಾಡ್ತಾ ಇದ್ದೀವಿ. ತುಂಬ ಅದರಿಂದ ನಮಗೆ ಒಳ್ಳೆ ಫಲಿತಾಂಶನೂ ಕೂಡ ಬರ್ತಾ ಇದೆ. ಚಿಕ್ಕನವರು ಕೀರ್ತಿ ದೊಡ್ಡವರು ಪ್ಲೇಸ್ಮೆಂಟ್ 70 ಪ್ಲೇಸ್ ಎಲ್ಲ ಹೊಡ್ಕೊಂಡಿದ್ದಾರೆ. ಜೋರು ಚಪ್ಪಾಳೆ DYES ನವರಿಗೆ. ಯುವಕರು ಡ್ರಗ್ಸ್ಗೆ ಜಾಸ್ತಿ ಅಡಿಕ್ಟ್ ಆಗ್ತಿದ್ದಾರೆ. ಅದರಿಂದ ಅವೇರ್ನೆಸ್ ಪೊಲೀಸರು ಮೂಡಿಸೋಕ್ಕೆ ಈ ಒಂದು ಮ್ಯಾರಥಾನನ್ನು ಹಮ್ಮಿಕೊಂಡಿರ್ತಾರೆ. ಈ ಮ್ಯಾರಥಾನಿಂದ ನಮಗೆ ಡ್ರಗ್ಸನ್ನು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳ್ಕೊತೀವಿ. ಡ್ರಗ್ ಫ್ರೀ ಕರ್ನಾಟಕ ಮತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹಾಗೂ ಫಿಟ್ನೆಸ್ ಫಾರ್ ಆಲ್, ಈ 3 ಸ್ಲೋಗನನ್ನು ಆಧರಿಸಿ ನಾವು ಈ ಒಂದು ಮ್ಯಾರಥಾನನ್ನು ಆಯೋಜನೆ ಮಾಡಿದ್ದೀವಿ. ಡೋರ್ ಟು ಸ್ಕೂಲ್ ಎಲ್ಲದಕ್ಕೂ ಇದರ ವೆಹಿಕಲ್ ಡೆಲಿವರಿ ಆರ್ ಆಟೋ ಆರ್ ಬಸ್ಸಸ್. ಆಮೇಲೆ ದಿನೇ ದಿನೇ ನಾವು ತಿಂತಕ್ಕಂಥ ಆಹಾರ ಕಲುಷಿತವಾಗಿದೆ. ಈಗ ಸುಮಾರು ಜನ ಡ್ರಗ್ಸ್ ತೊಗೊಂಡಾಗ ಏನಾಗ್ತದೆ, ಅಡಿಕ್ಟ್ ಆಗಿಬಿಡ್ತಾರೆ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಯಾವಾಗ ಇದರಿಂದ ಏನಾಗುತ್ತೆ ಅಂದರೆ ಲೈಫನ್ನು ಅಷ್ಟೇ ಅಂತ ಕೊನೆ ಥರ